ಇಲ್ಲ ಅಂದ್ರೆ ನೋಡೋಕೆ ಚಿಕ್ಕವಳ ತರ ಇದ್ರೂ ಎಷ್ಟೊಂದು ತಲೆ ಉಪಯೋಗಿಸೋದಂದ್ರೆ ಏನು? ನಿತ್ಯ ಅಂತ ನರರೂಪ ರಾಕ್ಷಸಿಗೆ ಎದುರು ಹೋಗೋದಂದ್ರೆ ಏನು? ಶೇರ್ ಹೋಲ್ಡರ್ಸ್ ಅನ್ನ ತನ್ನ ಕಡೆಗೆ ತಿರುಗಿಸ್ಕೊಳ್ಳೋದಂದ್ರೆ ಏನು? ನಾಳೆ ಹಾಕೋ ಟೆಂಡರ್ ಅಲ್ಲಿ ಆ ಅಪರ ಮೇಧಾವಿ ಚಾಣಕ್ಯನ ಸೋಲ್ಸೋದಂದ್ರೆ ಏನು? ಆ ಮೂವರು ಮೈ ಮೇಲೆ ಬಂದಿಲ್ಲ ಅಂದ್ರೆ ದಿವ್ಯಾ ಒಬ್ಳ ಕೈಯಿಂದ ಇದೆಲ್ಲ ಆಗೋ ಕೆಲಸ ಅಂತೀಯ? ನೀವೇ ಹೇಳಿದ್ರಲ್ಲ ಅವಳು ಸೂರ್ಯ ದೇವರ ವಂಶದ ರಕ್ತ ಅಂತ. ಅದು ಸರಿ, ದಿವ್ಯಾ ಇಷ್ಟೆಲ್ಲ ಮಾಡ್ತಿದ್ರು ಆ ನಿತ್ಯ ಏನ್ ಮಾಡ್ತಿದ್ದಾಳೆ ಅಂತ. ಮನೇಲಿ ಫ್ರೀಯಾಗಿ ಕೂತಿದ್ದಾಳ, ಇಲ್ಲ ದಿವ್ಯಾ ಏಟಿಗೆ ಭಯಪಟ್ಟು ಹೊದ್ಕೊಂಡು ಮಲಗಿದಾಳ? ನಾಳೆ ದಿವ್ಯಾ ಆ ಟೆಂಡರ್ ಗೆದ್ರೆ ನೇಣು ಹಾಕೊಂಡು ಸತ್ತೋಗ್ತಾಳೇನೋ? ಅವಳು ಸಾಯೋ ಟೈಪ್ ಅಲ್ಲ, ಸಾಯಿಸೋ ಟೈಪ್. ಅಲ್ವಾ? ಹಾಗಾದ್ರೆ ಇಷ್ಟೊತ್ತಿಗೆ ಅವಳಿಂದ ನಮ್ಗೆ ಫೋನ್ ಕಾಲ್ ಬರ್ಬೇಕಲ್ವಾ? ಯಾಕೆ ಬಂದಿಲ್ಲಪ್ಪ? ಇನ್ನೆಲ್ಲಿರ್ತೀವಮ್ಮ? ನೀನ್ ಹೇಳ್ದಾಗೆ ಮನೇಲೇ ಇದೀವಿ. ನಿನ್ಗೆ 100 ವರ್ಷನಮ್ಮ. ಈಗಷ್ಟೇ ನಿನ್ಗೆ ಬೈಕೊಳ್ತಾ ಚಿಚ ಹೊಗಳ್ತಾ ಇದ್ವಿ. ನನ್ನ ಅಕ್ಕನ ಮಗಳು ಏನ್ ಮಾಡ್ತಿದ್ದಾಳೆ? ಆಗ್ಲೇ ಆಫೀಸಿಂದ ಬಂದ್ಲಮ್ಮ. ನಾಳೆ ಏನೋ ಟೆಂಡರ್ ಇದೆಯಂತೆ, ಮೇಲ್ಗಡೆ ಹೋಗಿ ಬಾಗ್ಲು ಹಾಕೊಂಡ್ಲು. ಕೊಟೇಶನ್ ಪ್ರಿಪೇರ್ ಮಾಡ್ತಿದ್ದಾಳೆ. ಅವಳ ಪ್ರಿಪರೇಷನ್ ಪಿಕ್ ನೀವು ತೆಗಿಬೇಕು. ಅವಳ ಕೊಟೇಶನ್ ನನಗ್ ಬೇಕು. ಕಷ್ಟನಮ್ಮ, ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಅಲ್ವಾ? ಅದಕ್ಕೆ ಅದು ನನಗ್ ಬೇಕು. ಅದೇನ್ ಚಾಕ್ಲೇಟ್ ಐಸ್ ಕ್ರೀಮ್ ಅಮ್ಮ? ಚಿಕ್ಕ ಹುಡುಗಿ ಕೇಳ್ದಾಗ ಕೇಳ್ತಿದ್ಯಾ? ಅದು ಸಿಂಪಲ್ ಅಂತಾನೆ ಕೇಳ್ತಾ ಇರೋದು ನಾನು. ಇಲ್ಲಿ ನೋಡು, ಮನೇಲಿ ಎಲ್ರ ಕಣ್ಣು ನಮ್ಮೇಲೆ ಇದೆಯಮ್ಮ. ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ. 1 hour ಅಲ್ಲಿ ಆ ಕೊಟೇಶನ್ ನನಗ್ ಸೆಂಡ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ನಮಗ್ ಹೀಗ್ ಹೆದರ್ಸಿ ಭಯ ಪಡ್ಸೋದು ಒಳ್ಳೇದಲ್ಲಮ್ಮ. ನಾನ್ ಹೇಳಿದ್ದನ್ನ ಮಾಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗಲ್ಲ. ನನ್ ಬಗ್ಗೆ ಗೊತ್ತು ಅಲ್ವಾ? ವೆಯ್ಟ್ ಮಾಡ್ತಾ ಇರ್ತೀನಿ. ಅಮ್ಮ, ನಿತ್ಯ ನಿತ್ಯ ಅಷ್ಟಕ್ಕೂ ಅವಳು ಏನಂತ ಕೂತಿದ್ದಾಳೆ ಚಂದ್ರಿಕಾ? ನಮ್ಗೆ ಈ ಕೆಲಸ ಮಾಡಕ್ಕಾಗತ್ತಾ? ನಿಂತಿದ್ದಾಳೆ. ಛೇ, ದರಿದ್ರ ಜೀವನ. ಎಷ್ಟು ವಯಸ್ಸಾದ್ರೂ ಕೂಡ ಇನ್ನೂ ಭಯ ಪಡ್ತಾ ಬದುಕಬೇಕಾಗಿದೆ. ಇದೆಲ್ಲ ಆಸ್ತಿ ಎಲ್ಲ ನಮ್ ಕೈಗೆ ಬರೋವರ್ಗುನೇ. ಅಬ್ಬಾ, ನೀನೊಬ್ಳು ಸಾಯುವರೆಗೂ ಈ ಆಸ್ತಿ ಮೇಲೆ ನಿನ್ನ ವ್ಯಾಮೋಹ ಹೋಗೋ ತರ ಇಲ್ಲ. ಮೊದ್ಲೇ ಆ ನಾಣಿ ನಮ್ಮನೆ ವಾಚ್ ಮಾಡ್ತಾ ಇರ್ತಾನೆ. ಆ ದಿವ್ಯಗೆ ಮೈ ತುಂಬಾ ಕಣ್ಣೆ. ಅವರು ಕಣ್ ತಪ್ಪಿಸಿ ಆ ಕೊಟೇಶನ್ ನಾವ್ ಹೇಗೆ ಎತ್ಕೊಳ್ಳೋದು? ಐಡಿಯಾ ಪೌಡ್ರು. ಸ್ವಲ್ಪ ಹೊತ್ತಲ್ಲಿ ದಿವ್ಯಾ ಡಿನ್ನರ್ಗೆ ಕೆಳಗ್ ಬರ್ತಾಳಲ್ವಾ, ಅವಾಗ ನಾವು ಮೆಲ್ಲಗೆ ಮೇಲ್ಗಡೆ ಹೋಗಿ ಕೊಟೇಶನ್ ಎತ್ಕೊಳ್ಳೋಣ. ಸೂಪರ್ ಚಂದ್ರಿಕಾ. ನಾನು ರೂಮ್ ಹೊರಗಡೆ ವಾಚ್ ಮಾಡ್ತಾ ಇರ್ತೇನೆ. ನೀನ್ ಒಳಗಡೆ ಹೋಗಿ ಆ ಕೊಟೇಶನ್ ಎತ್ಕೊಳ್ಬಾ. ಚೆನ್ನಾಗಿದೆ ಪೌಡ್ರು. ಆ ಕೊಟೇಶನ್ ಎಲ್ಲ ಹೆಣ್ಣಾಗಿ ನನ್ಗೇನ್ ಗೊತ್ತು? ಗಂಡ್ಸು ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನಾನು ಹೊರಗಡೆ ಕಾವಲಾಗಿರ್ತೀನಿ, ನೀವ್ ಒಳಗಡೆ ಹೋಗಿ ತಗೊಂಬಂದ್ಬಿಡಿ. ನನ್ನ ಸಿಕ್ಕಾಕ್ಸದೇನೆ ನೀನು ನಿದ್ದೆ ಮಾಡಲ್ಲ ಅಲ್ವಾ? ನನ್ ಸಾವಿಯೇನೋ, ನಾನ್ ಸಾಯ್ತೀನಿ. ಹಾಗೆ ಮಾಡೋಣ. ದಿವ್ಯಾಗೆ ನಾನು ಅಜ್ಜಿ ಕಂಡ್ರಯ್ಯ, ನನ್ನನ್ನು ನಂಬಲ್ವಾ ನೀವು? ಓಕೆ ಮ್ಯಾಮ್. ಅಯ್ಯೋ, ನಾವ್ ಅನ್ಕೊಂಡಿದ್ದೆ ಆಗ್ತಿದೆ ಅನ್ನೋ ತರ ಇಷ್ಟು ದಿನಕ್ಕೆ ನಮ್ಮ ಅತ್ತಿಗೆ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಮ್ಮ ದಿವ್ಯಾ, ಆಫೀಸಿಂದ ಬರ್ತಿದ್ದಾಗೆ ಕೆಲಸ ಮಾಡ್ತಿದ್ಯಾ? ಬಾಮ್ಮ ಊಟ ಮಾಡು. ನೀವ್ ಮಾಡಿ ಅಜ್ಜಿ, ನಾನ್ ಆಮೇಲೆ ಮಾಡ್ತೀನಿ. ಟೈಮ್ಗೆ ಸರಿಯಾಗಿ ಊಟ ಮಾಡ್ಬೇಕು, ಆಮೇಲೆ ಬಂದ್ ಕೆಲಸ ಮಾಡು. ಆಗೋಯ್ತು, ನೀವ್ ಹೋಗಿ. ಹೀಗೆ ಹೇಳ್ತಿ ಆದ್ರೆ ಬರೋದಿಲ್ಲ. ಜಾಸ್ತಿ ಹೊತ್ತು ಆ ಲ್ಯಾಪ್ಟಾಪ್ ನೋಡಿದ್ರೆ ಕಣ್ಣಿಗೆ ತೊಂದ್ರೆ ಆಗತ್ತಮ್ಮ. ನಾಳೆ ನನಗೆ ತುಂಬಾ ಇಂಪಾರ್ಟೆಂಟ್ ಅಜ್ಜಿ. ಆ ಟೆಂಡರ್ ಹೇಗಾದ್ರೂ ನಮ್ಗೆ ಬರ್ಬೇಕು.
ಎಲ್ರ ಕಣ್ಣು ನನ್ ಮೇಲೆ ಇದೆ. ಸಂಕಲ್ಪ ಬಲವಾಗಿದ್ರೆ ಅನ್ಕೊಂಡಿರೋ ಕೆಲ್ಸ ನೆರವೇರುತ್ತೆ. ಟೆಂಡರ್ ನಮ್ಗೆ ಸಿಗತ್ತೆ. ಥ್ಯಾಂಕ್ಸ್ ಅಜ್ಜಿ. ನಡಿ ಊಟ ಮಾಡಿವಂತೆ. ಅಯ್ಯೋ ನಾನ್ ಕ್ಲೋಸ್ ಮಾಡಿ ಬರ್ತೀನಿ. ಏನಾಗಲ್ಲ ಬಾಮ್ಮ. ಅಯ್ಯೋ ಅಜ್ಜಿ ನಡಿ ನೀನು. ಪೌಡ್ರು ಬನ್ನಿ 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 ಬನ್ನಿ. ಬೇಗ ಹೋಗಿ ಪೌಡ್ರು, ಬೇಗ ಕೆಲಸ ಮುಗಿಸ್ಕೊಂಡ್ ಬನ್ನಿ. ನಾನು ಇಲ್ಲೇ ಇರ್ತೀನಿ. ಸರಿ ಸರಿ ಬಿಡು. ಹೋಗಿ ಹೋಗಿ. ಏನಾಯ್ತಮ್ಮ? ಯಾವ್ದಕ್ಕೂ ಒಳ್ಳೇದು. ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಬರ್ತೀನಿ ಅಜ್ಜಿ. ಸರಿ, ಬೇಗ ಬಂದ್ಬಿಡಮ್ಮ. ಅಯ್ಯೋ ಅಯ್ಯೋ ಪೌಡ್ರು, ದಿವ್ಯಾ ಬರ್ತಿದ್ದಾಳೆ, ಬೇಗ ಬನ್ನಿ.